ಎಲ್ಲರಿಗೂ ನಮಸ್ಕಾರ. ಇದು ಇವತ್ತಿನ ಪ್ರೈಮ್ ನ್ಯೂಸ್. ನಾನು ಶಶಿಧರ್ ಭಟ್. ನೀವು ನೋಡ್ತಾ ಇದ್ದೀರಾ ಸುದ್ದಿ ಟಿವಿ ಡಿಜಿಟಲ್ ವಾಹಿನಿ. ಇವತ್ತಿನ ಬೆಳಗಿನಿಂದ ಸಂಜೆವರೆಗಿನ 3 ಪ್ರಮುಖ ಸುದ್ದಿಗಳನ್ನು ತೆಗೆದುಕೊಂಡು ತಮ್ಮೆದುರು ಹಾಜರಾಗಿದೆ. 3 ಸುದ್ದಿಗಳಲ್ಲಿ ಮೊದಲನೆಯದು ರಾಜ್ಯಸಭಾ ಚುನಾವಣೆಗೆ ಸಂಬಂಧಪಟ್ಟಿದ್ದು 10ನೇ ತಾರೀಕು ಈ ಚುನಾವಣೆ ನಡೀತಾ ಇದೆ. ಸೊ 4ನೇ ಸ್ಥಾನಕ್ಕೆ 3 ಪಕ್ಷಗಳು ಕೂಡ ತೀವ್ರ ಪೈಪೋಟಿಯನ್ನು ನಡೆಸಿವೆ. ಇದು ನಾನು ತೆಗೆದುಕೊಂಡ ಮೊದಲನೆಯ ಸುದ್ದಿ. ಎರಡನೇದು ಬಿಜೆಪಿಯ ಇಸ್ಲಾಮಿಫೋಬಿಯಾ ಸರ್ಕಾರಕ್ಕೆ ಉರುಳಾಗುತ್ತಾ. ಮೋದಿ ಸರ್ಕಾರ ಈ ಇಕ್ಕಟ್ಟಿನಿಂದ ಹೇಗೆ ಹೊರಗೆ ಬರುತ್ತೆ, ಇದು ಎರಡನೇ ಸುದ್ದಿ. ಮೂರನೇ ಸುದ್ದಿ, ಭಾರತ ಮತ್ತು ಅಫ್ಘಾನಿಸ್ತಾನದ ನಡುವಿನ ಸಂಬಂಧ ಸುಧಾರಿಸ್ತಾ ಇದೆ. ಇದರ ಬಗ್ಗೆ ಪಾಕಿಸ್ತಾನ ಆತಂಕಗೊಂಡಿದೆ. ಯಾಕೆಂದರೆ ಸುಮಾರು 20 ವರ್ಷಗಳ ಕಾಲ ತಾಲಿಬಾನನ್ನು ಬೆಳೆಸಿದ್ದು, ರಕ್ಷಣೆ ನೀಡಿದ್ದು ಪಾಕಿಸ್ತಾನ. ಆದರೆ ಈಗ ಅಫ್ಘಾನಿಸ್ತಾನ ಭಾರತದ ಜೊತೆ ಸಂಬಂಧವನ್ನು ಸುಧಾರಿಸೋದಕ್ಕೆ ಯತ್ನ ಮಾಡ್ತಾ ಇದೆ. ಇದು ಪಾಕಿಸ್ತಾನದ ಆತಂಕಕ್ಕೆ ಕಾರಣ ಆಗಿದೆ. ಮೊದಲ ಸುದ್ದಿ ಅಂತ ನೋಡೋಣ, ರಾಜ್ಯಸಭಾ ಚುನಾವಣೆ. ಈ ಚುನಾವಣೆಯಲ್ಲಿ ಯಾರಾದರೂ ಪಕ್ಷದ್ರೋಹ ಮಾಡ್ತಾರ? ಹಾಗಿದ್ರೆ ಮಾಡುವವರು ಯಾರು? ಯಾಕೆಂದರೆ ಇಡೀ ಈ ಚುನಾವಣೆ ಗಮನಿಸಿದರೆ ಇದು ನಿಂತಿರುವುದು ಏನಿದೆ ಪಕ್ಷದ್ರೋಹದ ಮೇಲೆ. ಎಲ್ಲರೂ ಪಕ್ಷನಿಷ್ಠರಾಗಿ ಕೆಲಸ ಮಾಡಿದರೆ ಭಾರತೀಯ ಜನತಾ ಪಕ್ಷ ಎಲ್ಲ 3 ಸ್ಥಾನಗಳನ್ನು ಗೆಲ್ಲುವ ಚಾನ್ಸಸ್ ಇದೆ. ಆದರೆ ಒಳಗಡೆ ಬೇರೆ ಬೇರೆ ರೀತಿಯ ಬೆಳವಣಿಗೆಗಳು ನಡೀತಾ ಇವೆ. ಕಾಂಗ್ರೆಸ್ ಪಕ್ಷ ಶಾಸಕರಿಗೆ, ಎಸ್ಪೆಷಲಿ JDS ಮತ್ತು BJP ಶಾಸಕರಿಗೆ, ನೀವು ನಿಮ್ಮ ಮನಸ್ಸನ್ನು ಕೇಳಿಕೊಂಡು ನೀವು ಮತ ಹಾಕಿ, ಆತ್ಮಸಾಕ್ಷಿ ಮತ ಅಂತಾರಲ್ಲ, ಅದನ್ನು ಬಳಸೋದಕ್ಕೂ ನನಗೆ ಮನಸ್ಸಿಲ್ಲ. ಆತ್ಮಸಾಕ್ಷಿನೂ ಅಲ್ಲ, ಅದು ಏನೂ ಅಲ್ಲ. ಆದರೆ ಹೇಳೋದು ಆತ್ಮಸಾಕ್ಷಿ. ನಾನು ಪಕ್ಷಭೇದವನ್ನು ಮಾಡ್ತೀನಿ. ಆ ಯತ್ನ ನಡೀತಾ ಇದೆ. ಈ ತಿಂಗಳ 10ರಂದು ಈ ರಾಜ್ಯಸಭಾ ಚುನಾವಣೆ ನಡೆಯುತ್ತೆ. ಯಾರ ಕಿಸಿಗೆ ಯಾರು ಕೈ ಹಾಕ್ತಾರೆ ಅನ್ನೋದೇ ಈಗಿನ ಕುತೂಹಲ. 3 ಸ್ಥಾನಗಳಲ್ಲಿ ಯಾರು ಗೆಲ್ತಾರೆ ಅನ್ನೋದು ನಿಶ್ಚಿತ ಆಗೋಗ್ತಿದೆ. ಉಳಿದಿರೋದು ಕೊನೆಯ 1 ಸ್ಥಾನ ಮಾತ್ರ. BJP 2 ಸ್ಥಾನ, ಕಾಂಗ್ರೆಸ್ 1 ಸ್ಥಾನಕ್ಕೆ ಯಾವುದೇ ತೊಂದರೆ ಇದ್ದಾಗೆ ಕಾಣ್ತಾ ಇಲ್ಲ. 4ನೇ ಸ್ಥಾನಕ್ಕೆ 3 ಪಕ್ಷಗಳು BJP, ಕಾಂಗ್ರೆಸ್ ಆ್ಯಂಡ್ JDS ಸ್ಪರ್ಧಿಸ್ತಾ ಇವೆ. ಯಾವ ಪಕ್ಷದಲ್ಲೂ ಕೂಡ ಅವರಿಗೆ ಆ ಸ್ಥಾನವನ್ನು ಗೆಲ್ಲಿಸಿಕೊಳ್ಳುವ ಬಹುಮತ ಇಲ್ಲ. ಸೊ BJP ತನ್ನ 2ನೇ ಪ್ರಾಶಸ್ತ್ಯದ ಮತದ ಮೇಲೆ ಅವಲಂಬಿಸಿದೆ. ಜೊತೆಗೆ ಕಾಂಗ್ರೆಸ್ ಮತ್ತು JDSನಿಂದ ಕೆಲವರು ಮತ ಹಾಕಬಹುದು ಅನ್ನುವ ನಿರೀಕ್ಷೆ ಕೂಡ ಅವರಿಗಿದೆ. ಆ ಒಂದು ಯತ್ನ ನಡೀತಾ ಇದೆ. ಇನ್ನು ಆತ್ಮಸಾಕ್ಷಿಯ ಮತಕ್ಕೆ ಕರೆ ನೀಡಿರುವ ಕಾಂಗ್ರೆಸ್, ವಿಧಾನಸಭೆಯ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರಾದ ಸಿದ್ದರಾಮಯ್ಯ JDSನ ಕೆಲವು ಶಾಸಕರ ಜೊತೆ ಮಾತನಾಡಿದ್ದಾರೆ ಅನ್ನುವ ವರದಿ ಇದೆ. ಸೊ ಅವರ ನಿರೀಕ್ಷೆ ಪ್ರಕಾರ ಒಂದು 5 ಮತಗಳು ಬರಬಹುದು JDS ಅಂತಿತ್ತು. ಈಗ ಇದುವರೆಗೆ ಬಂದ ಮಾಹಿತಿಯ ಪ್ರಕಾರ 3 ಜನ ಮಾತ್ರ ಮತ ಹಾಕುವುದಕ್ಕೆ ಒಪ್ಪಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನಿಬ್ಬರದು ಇನ್ನು ಫೈನಲ್ ಡಿಸಿಷನ್ ಆಗಿಲ್ಲ. ಆದರೆ ಈ 5 ಮತಗಳು ಬಂದರೂ ಕಾಂಗ್ರೆಸ್ಗೆ ಗೆಲ್ಲಿಸೋಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ ಕನಿಷ್ಠ 10ಕ್ಕಿಂತ ಹೆಚ್ಚು ಮತಗಳು ಬೇಕಾಗಿದೆ. ಆ ಮತಗಳು ಸಿಗುವ ಸಾಧ್ಯತೆ ತುಂಬ ಕಡಿಮೆ. ಹಾಗಿದ್ರೆ ಕಾಂಗ್ರೆಸ್ ಯಾಕೆ ಇಳಿಸ್ತು? ಅದಕ್ಕೆ ರಾಜಕೀಯ ವಲಯದಲ್ಲಿ ಬೇರೆ ಬೇರೆ ರೀತಿಯ ವಿಶ್ಲೇಷಣೆಗಳನ್ನ ಮಾಡಲಾಗ್ತಾ ಇದೆ. ಕಾಂಗ್ರೆಸ್ ಒಂದೇ ಅಭ್ಯರ್ಥಿ ಹಾಕಿ ಸುಮ್ಮನಿದ್ರೆ ಏನು, ಕಾಂಗ್ರೆಸ್ನ 70 ಸ್ಥಾನಗಳಿವೆ. ಸೊ 45 ಜನ ಹಾಕ್ಬಿಟ್ಟು ಉಳಿದವರೆಲ್ಲ ಆ ಕಡೆ ಹೊರಟು ಹೋಗ್ಬಿಡ್ಬೋದು. BJPಗೂ ಹಾಕ್ಬಿಡ್ಬೋದು, JDSಗೆ ಹಾಕ್ಬಿಡ್ಬೋದು. ಆ ಕಾರಣಕ್ಕೆ ತಾವು ಒಗ್ಗಟ್ಟಿನಿಂದ ಇರುವುದಕ್ಕಾಗಿ ಈ ಒಂದು ಅಭ್ಯರ್ಥಿಯನ್ನು ಹಾಕಲಾಗಿದೆ, 2ನೇ ಅಭ್ಯರ್ಥಿಯನ್ನು ಅಂತ ಹೇಳಲಾಗ್ತಾ ಇದೆ. ಆದರೆ ಅದಕ್ಕೆ ಮೀರಿದ ರಾಜಕೀಯ ಇದೆ ಅಂತ ನಾನು ಹೇಳಿದ್ದೀನಿ. ಅದು ಕುಮಾರಸ್ವಾಮಿ ಮತ್ತು ದೇವೇಗೌಡರ ಕುಟುಂಬ ವರ್ಸಸ್ ಸಿದ್ದರಾಮಯ್ಯ. ಆ ಜಗಳವೇ ಕಾರಣ ಅಂತ ನನಗೆ ಅನಿಸುತ್ತೆ. ಸೊ ನಮ್ಮ ಮತಗಳನ್ನು ನಾವು ಉಳಿಸ್ಕೊಳ್ಳೋಣ ಸಾಕು, BJP ಗೆದ್ದರೆ ಗೆಲ್ಲಿ ಅಂತ ಸಿದ್ದರಾಮಯ್ಯನವರು ಹಾಗೂ ಕಾಂಗ್ರೆಸ್ ಪಕ್ಷದ ಕೆಲವು ನಾಯಕರು ಹೇಳ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ JDS ಮುಂದೆ ಇರುವುದು ಇನ್ನೂ ದೊಡ್ಡ ಸವಾಲು. JDS ಪಕ್ಷಕ್ಕೆ ತಮ್ಮ ಎಲ್ಲ 32 ಏನು ಶಾಸಕರಿದ್ದಾರೆ ಉಳಿಸ್ಕೊಳ್ಳೋದೇ ದೊಡ್ಡ ಸವಾಲಾಗಿದೆ. ಇವತ್ತು ಕೂಡ ಈ ಬಗ್ಗೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಮಾತನಾಡಿದ್ದಾರೆ. ಬಾಗಲಕೋಟೆಯಲ್ಲಿ ಅವರು ಸುದ್ದಿಗಾರರ ಜೊತೆ ಮಾತನಾಡ್ತಾ ತಮ್ಮ ಪಕ್ಷದಲ್ಲಿ ಯಾರೂ ಪಕ್ಷದ್ರೋಹ ಮಾಡುವುದಿಲ್ಲ ಅನ್ನುವ ನಂಬಿಕೆ ಇದೆ ಅನ್ನುವ ಮಾತನ್ನು
ಕುಮಾರಸ್ವಾಮಿ ಹೇಳಿದ್ದಾರೆ. ಹಾಗಿದ್ರೆ JDSನವರು ಯಾರೂ ಅಡ್ಡ ಮತದಾನ ಮಾಡಲ್ವಾ? ಅದು ಹೇಳುವುದು ಕಷ್ಟ. ಯಾಕೆಂದರೆ JDS ಶಾಸಕಾಂಗ ಪಕ್ಷದ ಒಳಗಡೆ ಹಲವರು ನಾಯಕತ್ವದ ವಿರುದ್ಧ ಈಗಾಗಲೇ ತಿರುಗಿ ಬಿದ್ದಿದ್ದಾರೆ. ಅವರು ಮೈಸೂರಿನ GT ದೇವೇಗೌಡರು, ಗುಬ್ಬಿ ಶಾಸಕರು, ಹಾಗೆಯೇ ಶ್ರೀನಿವಾಸಪುರದ ಕೋಲಾರದ ಶಾಸಕರು ಶ್ರೀನಿವಾಸ ಗೌಡರು, ಹೀಗೆ ಹಲವರು ಪಕ್ಷದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಮತ್ತು ಬೇರೆ ಪಕ್ಷಗಳತ್ತ ನೋಡ್ತಾ ಇದ್ದಾರೆ ಅನ್ನೋ ವಾತಾವರಣ. ಹಾಗಿದ್ರೆ ಇವರು ಯಾರು ಪಕ್ಷದ್ರೋಹ ಮಾಡಲ್ವಾ? ಮಾಡಲ್ಲ ಅನ್ನೋದು ಕುಮಾರಸ್ವಾಮಿ ವಿಶ್ವಾಸ. ಆ ವಿಶ್ವಾಸ ಹೃದಯದಿಂದ ಬಂದಿದ್ದೋ ಬುದ್ಧಿಯಿಂದ ಬಂದಿದ್ದೋ ಎಲ್ಲಿಂದ ಬಂದಿದ್ದೋ ಗೊತ್ತಿಲ್ಲ. ಅವರು ವಿಶ್ವಾಸವನ್ನಂತೂ ವ್ಯಕ್ತಪಡಿಸಿದ್ದಾರೆ. ಅವರು ವಿಶ್ವಾಸ ವ್ಯಕ್ತಪಡಿಸದೇ ಇರೋಕ್ಕೂ ಆಗಲ್ಲ. ನಮ್ಮ ಪಕ್ಷದವರು ಕೆಲವರು ಪಕ್ಷದ್ರೋಹ ಮಾಡುವ ಸಂಭವ ಇದೆ ಅಂತ ಅವ್ರು ಹೇಳಕ್ಕಾಗಲ್ಲ. ಹಾಗೆ ಹೇಳಕ್ಕೆ ಹೋಗ್ಬಿಟ್ರೆ ಇದ್ದವರು ಎದ್ದು ಹೊರಟೋಗ್ಬಿಡ್ತಾರೆ. ಆದರೆ JDSನ ಗೇಮ್ ಪ್ಲ್ಯಾನ್ ಇತ್ತು, ಆ ಗೇಮ್ ಪ್ಲ್ಯಾನ್ ವಿಫಲ ಆಗಿದೆ. ಅದಕ್ಕೆ ಯಾವುದೇ ಅನುಮಾನ ಬೇಡ. ಅವರು ಕಾಂಗ್ರೆಸ್ ವರಿಷ್ಠರ ಜೊತೆ ಮಾತುಕತೆ ಆಡ್ತಾ ಕಾಂಗ್ರೆಸ್ ಬೆಂಬಲವನ್ನು ತೆಗೆದುಕೊಳ್ಳುವುದಕ್ಕೆ ಯತ್ನ ನಡೆಸಿದರು. ರಾಜ್ಯ ನಾಯಕರ ಜೊತೆ ಅವರು ಯಾರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ. ಯಾಕಂದರೆ ರಾಜ್ಯದ ಬಹುತೇಕ ನಾಯಕರುಗಳು JDS ಸಂಬಂಧಕ್ಕೆ ವಿರುದ್ಧವಾಗಿದ್ದರು, ಒಬ್ಬಿಬ್ಬರು ನಾಯಕರನ್ನು ಹೊರತುಪಡಿಸಿ. ಮಲ್ಲಿಕಾರ್ಜುನ್ ಖರ್ಗೆಯವರನ್ನು ದೇವೇಗೌಡರು ವಿಶ್ವಾಸಕ್ಕೆ ತೆಗೆದುಕೊಂಡಿದ್ರು. ಮಲ್ಲಿಕಾರ್ಜುನ್ ಖರ್ಗೆ ದೆಹಲಿಗೆ ಹೋಗಿ ಸೋನಿಯಾ ಗಾಂಧಿಯವರನ್ನ ಮನವೊಲಿಸುವ ಯತ್ನ ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ. ಆದರೆ ಅದು ಕಷ್ಟ. ಯಾಕೆಂದರೆ ರಾಜ್ಯ ನಾಯಕರು ಒಂದಾಗಿ ವಿರೋಧ ವ್ಯಕ್ತಪಡಿಸಿದ್ದರಿಂದ ಖರ್ಗೆ ಅಲ್ಲಿ ವಿಫಲರೇ ಆದರು. ಸೊ ಖರ್ಗೆ ಯಾಕೆ ಇದನ್ನು ಮಾಡಿದ್ರು? ಅದಕ್ಕೂ ಕೂಡ ಹಲವು ರೀತಿಯ ವಿಶ್ಲೇಷಣೆಗಳಿವೆ. ದೇವೇಗೌಡರು ಹೇಳಿದಂತೆ ಮುಂದಿನ ಚುನಾವಣೆ ನಂತರ ಏನಾದರೂ ಮತ್ತೆ ಅತಂತ್ರ ವಿಧಾನಸಭೆ ಆದರೆ ನಾವು ನಿಮ್ಮ ಜೊತೆಗಿದ್ದೀವಿ, ನಾವು ನಿಮ್ಮನ್ನು ಮುಖ್ಯಮಂತ್ರಿ ಮಾಡ್ತೀವಿ ಅಂತ ದೇವೇಗೌಡರು ಹೇಳಿದರು. ಅವರು ಹಾಗೆ ಮಾಡಿದ ಹಲವು ಉದಾಹರಣೆಗಳಿವೆ. ಧರ್ಮಸಿಂಗ್ನವ್ರನ್ನ ಮುಖ್ಯಮಂತ್ರಿ ಮಾಡಿದ್ದು ಕೂಡ ದೇವೇಗೌಡರು. ಸೊ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ತಮ್ಮ ಮಾತು ಕೇಳುವವರು ಯಾರಾದರೂ ಮುಖ್ಯಮಂತ್ರಿ ಆದರೆ ಒಳ್ಳೆಯದು. ಸೊ ಅದು ದೇವೇಗೌಡರ ಆಟ. ಹಾಗಿಲ್ಲ ಅಂದರೆ ಎಸ್ ಲೆಟ್ ಅಸ್ ಸಿ, ನನ್ನ ಮಾತು ಕೇಳಿದ್ರೆ ಸಾಕು, ನನ್ನ ಕೆಲಸ ಆದರೆ ಸಾಕಪ್ಪ, ಉಳಿದು ಕಟ್ಕೊಂಡು ನನಗೇನು ಅನ್ನುವ ಮನಸ್ಥಿತಿ. ಅದನ್ನು ಹೇಳಿದ್ರಂತೆ. ಅದಕ್ಕೆ ಅವರು ಖರ್ಗೆ ಅವರು ದೆಹಲಿಗೆ ಹೋದ್ರು ಅಂತ ಹೇಳಲಾಗ್ತಾ ಇದೆ. ಆದರೆ ಅದು ವಿಫಲ ಆಯಿತು. ಈಗ ಗಮನಿಸಿದರೆ 10ನೇ ತಾರೀಕು ಏನು ರಾಜ್ಯಸಭಾ ಚುನಾವಣೆ ಏನಿದೆ ಅದು ಬಹಳ ಮಟ್ಟಿಗೆ ಏನು ವ್ಯತ್ಯಾಸ ಆಗೋ ಲಕ್ಷಣಗಳು ಕಾಣ್ತಾ ಇದೆ. ಭಾರತೀಯ ಜನತಾ ಪಕ್ಷ 3 ಸ್ಥಾನಗಳನ್ನು ಗೆಲ್ಲುವ ಎಲ್ಲ ಚಾನ್ಸಸ್ ಇದೆ. ಆ ಚಾನ್ಸಸ್ ಜಾಸ್ತಿ. ಕಾಂಗ್ರೆಸ್ 1 ಸ್ಥಾನಕ್ಕೆ ತೊಂದರೆ ಇಲ್ಲ, 2ನೇ ಸ್ಥಾನ ಗೆಲ್ಲೋದು ಕಷ್ಟ. ಹಾಗೆಯೇ JDS ಕೂಡ 1 ಸ್ಥಾನವೂ ಸಿಗದಿರಬಹುದು ಇವತ್ತಿನ ವಾತಾವರಣ. ಆದರೆ ರಾಜಕಾರಣದಲ್ಲಿ ಭವಿಷ್ಯ ನುಡಿಯೋಕ್ಕಾಗಲ್ಲ, ರಾಜಕಾರಣದಲ್ಲಿ ಲೆಕ್ಕಾಚಾರ ಮಾಡೋಕ್ಕಾಗಲ್ಲ. ಯಾಕೆಂದರೆ ರಾಜಕಾರಣಕ್ಕೆ ಒಂದು ಮ್ಯಾಥಮೆಟಿಕ್ಸ್ ಅನ್ನೋದಿಲ್ಲ. ಅಂದರೆ ಬದುಕಿನಲ್ಲಿ 2 + 2 4 ಅಂತ ನಾವು ಹೇಳ್ತೀವಿ. ಆದರೆ ರಾಜಕಾರಣದಲ್ಲಿ 2 + 2 4 ಆಗಲ್ಲ. 5 ಆಗ್ಬೋದು, 6 ಆಗ್ಬೋದು, 3 ಆಗ್ಬೋದು. ಅದು ರಾಜಕಾರಣ. ಆದರೆ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ರಾಜ್ಯಸಭಾ ಚುನಾವಣೆಯಲ್ಲಿ ಈ ಕುದುರೆ ವ್ಯಾಪಾರಕ್ಕೆ ತೊಡಗಿಕೊಳ್ಳುವ ಸ್ಥಿತಿ ಇದೆಯಲ್ಲ, ಅದು ಜನತಂತ್ರಕ್ಕೆ ಒಳ್ಳೆಯದಲ್ಲ. ಸೊ ನನಗೆ ಬೆಲ ಇಲ್ಲ ಅಂದರೆ ಮುಚ್ಕೊಂಡು ಸುಮ್ಮನಿರಬೇಕು. ಅದು ಕಾಂಗ್ರೆಸ್ ಆಗಲಿ, BJP ಆಗಲಿ, JDS ಆಗಲಿ. ಅಥವಾ ಅನಿವಾರ್ಯ ಸ್ಥಿತಿಯಲ್ಲಿ ಸಮಾನ ಮನಸ್ಕ ಪಕ್ಷಗಳ ಜೊತೆ ಹೊಂದಾಣಿಕೆ ಮಾಡಿಕೊಂಡ್ರೆ ಅದು ಬೇರೆ. ಆದರೆ ಇಲ್ಲಿ ಅದರ ಸ್ಥಿತಿನೇ ಬೇರೆ. ಅದರ 10ನೇ ತಾರೀಕು ಏನಾಗುತ್ತೆ ನೋಡೋಣ. ಅದುವರೆಗೆ ಏನೇನು ಬೆಳಗಡೆ ಆಗುತ್ತೆ ಗೊತ್ತಿಲ್ಲ. ಈಗ ನಾನು 2ನೇ ವಿಚಾರದ ಬಗ್ಗೆ ಮಾತನಾಡ್ತಾ ಇದ್ದೀನಿ, ವಿಶ್ಲೇಷಣೆ ಮಾಡ್ತಾ ಇದ್ದೀನಿ. ಅದು BJP ಪಕ್ಷದ ಇಸ್ಲಾಮಿ ಫೋಬಿಯಾ, ಮುಸ್ಲಿಂ ವಿರೋಧವನ್ನು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು, ಸಂಘ ಪರಿವಾರದ ಕಾರ್ಯಕರ್ತರು ಇಡೀ ದೇಶದಲ್ಲಿ ಹರಡ್ತಾರೆ. ಇದು ಸರ್ಕಾರದ ಮೇಲೆ ಯಾವ ಪರಿಣಾಮವನ್ನು ಬೀರುತ್ತೆ? ಮೋದಿ ಸರ್ಕಾರ ಈ ಚಾಲೆಂಜಸ್ ಅನ್ನು ಹೇಗೆ ಎದುರಿಸುತ್ತೆ? ಯಾಕೆಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಗೌರವ, ಘನತೆ ಮತ್ತು ಗೌರವ ಎರಡೂ ಕುಸಿತಾ ಇದೆ. ಮೋದಿ ಸಾಹೇಬರು ಎಲ್ಲೆಡೆ ಪ್ರವಾಸ ಮಾಡಿ ಮೋದಿ ವರ್ಲ್ಡ್ ಲೀಡರ್ ಅಂತ ಪ್ರಚಾರ ಮಾಡಲಾಗ್ತದೆ. ವಿಶ್ವ ನಾಯಕರು, ವಿಶ್ವಕ್ಕೆಲ್ಲ ಮೋದಿಯವರೇ ಡೈರೆಕ್ಟ್ ಮಾಡೋದು. ಅಮೇರಿಕದಲ್ಲಿ ಏನಾದರೂ ಅಮೇರಿಕದ ಅಧ್ಯಕ್ಷರು ಮೋದಿಯವ್ರನ್ನೇ ಕೇಳ್ತಾರೆ, ಇಂಗ್ಲೆಂಡ್ನಾದರೂ ಕೇಳ್ತಾರೆ. ಎಲ್ಲ ಕಡೆ ಮೋದಿ ಕೇಳ್ಬಿಟ್ಟು ಈ ವಿಶ್ವದ ರಾಜಕಾರಣ ನಡೀತಾ ಇದೆ ಅನ್ನೋ ರೀತಿ ಪ್ರಚಾರ ಮಾಡಲಾಗಿತ್ತು. ಮೋದಿ ಎಲ್ಲರೂ ಆಗಿದ್ರು, ಅವರು ಮಹಾನ್ ಆರ್ಥಿಕ ತಜ್ಞರು ಅಂತ ಪ್ರತಿಬಿಂಬಿಸಲಾಗ್ತಾ ಇತ್ತು. ಎಲ್ಲ ಬಿಕ್ಕಟ್ಟನ್ನು ಅವ್ರು ಬಗೆಹರಿಸ್ತಾರೆ ಅಂತ ಹೇಳಲಾಗಿತ್ತು. ಯುಕ್ರೇನ್ ರಷ್ಯಾ ಗಲಾಟೆ ಆದಾಗ ಭಕ್ತರುಗಳು 15 ಬರ್ತಾ ಇತ್ತು. ಅಯ್ಯಯ್ಯೋ ಮೋದಿ ಸಾಹೇಬರು ಮಧ್ಯಪ್ರವೇಶ ಬಿಟ್ಟರೆ ರಷ್ಯಾ ನಾಳೆ ಬೆಳಗ್ಗೆ ಯುದ್ಧ ನಿಲ್ಲಿಸ್ಬಿಡುತ್ತೆ. ಮೂರ್ಖರ ದೇಶ. ಸೊ ಅದು ನಡೀತಾ ಇತ್ತು. ಆದರೆ ಈಗ
ಈ ಒಂದು ನೂಪುರ್ ಶರ್ಮಾ ಅನ್ನುವ ಹೆಣ್ಣು ಮಗಳು ಮಾಡಿದ ಕಿತಾಪತಿ ಇದೆಯಲ್ಲ, ಅವರು ಬಿತ್ತುತ್ತಿರುವ ಇಸ್ಲಾಮಿ ಫೋಬಿಯಾ, ಇಸ್ಲಾಂ ವಿರುದ್ಧದ ಪ್ರಚಾರ, ಟಾರ್ಗೆಟ್ ಮಾಡುವಂಥದ್ದು, ಪ್ರವಾದಿ ಮೊಹಮ್ಮದರನ್ನ ಟೀಕೆ ಮಾಡುವಂಥದ್ದು, ಇದು ರಾಜಕೀಯ ಲಾಭ ಆಗುತ್ತೆ ಅಂತ ಬಿ ಜೆ ಪಿ ವರಿಷ್ಠರು ತಿಳ್ಕೊಂಡಿದ್ರು. ಯಾಕೆಂದರೆ ಈ ನೂಪುರ್ ಶರ್ಮಾ ಏನಿದ್ದಾರೆ ಅವರು ಬಿ ಜೆ ಪಿ ಸರ್ಕಾರಕ್ಕೆ ಬಹಳ ಹತ್ತಿರ ಇರುವವರು. ಅವರೇ ಕ್ಲೇಮ್ ಮಾಡ್ಕೊಳ್ಳೋದು, ನಾನೇನಲ್ಲ, ನನಗೇನಿಲ್ಲ, ದೇವೇಂದ್ರ ಫಡ್ನವೀಸ್ ನಮ್ಮನೆಗೆ ಕಾಫಿ ಕುಡಿಯೋಕ್ಕೆ ಬರ್ತಾರೆ, ಬೆಳಗ್ಗೆ ವಾಕಿಂಗ್ ಹೋದವರು ಅಂತ ಹೇಳ್ತಾರೆ. ಮೋದಿ ಅಮಿತ್ ಶಾ ನಂಗೆ ದಿನ ಫೋನ್ ಮಾಡ್ತಾರೆ. ಈ ರೀತಿ ಮಾತನಾಡುವ ಹೆಣ್ಣು ಮಗಳು ಅವಳು. ಸೊ ಅವಳು ಪ್ರವಾದಿ ಮೊಹಮ್ಮದರ ಜೊತೆ ಮಾತನಾಡಿ ಸುಮ್ಮನೆ ಉಳಿದಿಲ್ಲ, ಟ್ವೀಟ್ ಮಾಡಿದ್ಲು. ಅದು ವಿಶ್ವಾದ್ಯಂತ ಹೋಗ್ಬಿಟ್ಟು ಎಲ್ಲ ಇಸ್ಲಾಮಿಕ್ ರಾಷ್ಟ್ರಗಳು ಭಾರತದ ವಿರುದ್ಧ ತಿರುಗಿ ನಿಂತು ಭಾರತ ರಾಯಭಾರಿಗಳನ್ನ ಕರೆಸಿ ಕಂಡೆಮ್ ಮಾಡಲಾಯಿತು. ಸೊ ಇದು ಒಂದು ರೀತಿಯಲ್ಲಿ ಮೋದಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸ್ತು. ಮೋದಿ ಸಾಹೇಬರು ತಕ್ಷಣ ವಿದೇಶಾಂಗ ಇಲಾಖೆಗೆ ಹೇಳಿದ್ರು. ಅವರು ವಿಸ್ತೃತವಾದ ಒಂದು ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ರು. ಇದು ಯಾರೋ ಸಣ್ಣ ಪುಟ್ಟ ಜನ ಸಲ್ರಿ, ನಮಗೆ ಸರ್ಕಾರಕ್ಕೆ ಸಂಬಂಧನೇ ಇಲ್ಲ ಅಂತ ಕೈ ತೊಳ್ಕೊಂಡ್ರು. ಸೊ ಈ ಕ್ಲಾರಿಫಿಕೇಶನ್ ಎಷ್ಟು ಹತಾಶೆಯಿಂದ ಬಂದಿತ್ತು ಅಂದರೆ, ಯಾರು ನಮ್ಮ ಪಕ್ಷದ ಅಧಿಕೃತ ವಕ್ತಾರೆ, ನ್ಯಾಷನಲ್ ಸ್ಪೋಕ್ಸ್ ಪರ್ಸನ್, ಅವ್ರು ನನಗೆ ಗೊತ್ತೇ ಇಲ್ಲ ಅನ್ನೋ ರೀತಿ ವಿದೇಶಾಂಗ ಸಚಿವಾಲಯ ಹೇಳಿಕೆ ಕೊಟ್ಟು ಎಲ್ಲ ಮಾಡಿದ್ರು. ಆದರೆ ಅದು ನಿರೀಕ್ಷಿತ ಫಲಿತಾಂಶ ನೀಡಿಲ್ಲ. ಇವತ್ತು ಕೂಡ ಸೌದಿ ಅರೇಬಿಯಾ ಬಹಳ ಸ್ಪಷ್ಟವಾಗಿ ಕಂಡೆಮ್ ಮಾಡಿದೆ, ಧರ್ಮಗುರುಗಳ ಕಂಡೆಮ್ ಮಾಡಿದ್ದಾರೆ. ಸೊ ಇಡೀ ಇಸ್ಲಾಮಿ ಜಗತ್ತು ಭಾರತವನ್ನು ಖಂಡಿಸಿದೆ. ಸೊ ಈ ಸ್ಥಿತಿಯಲ್ಲಿ ಏನು ಮಾಡ್ಬೋದು? ಸಂಪೂರ್ಣವಾಗಿ ಇಸ್ಲಾಮಿ ಫೋಬಿಯಾವನ್ನು ಬಿಡುವುದಕ್ಕೂ ಬಿ ಜೆ ಪಿ ಸಿದ್ಧ ಇಲ್ಲ. ಅದು ದೇಶದಲ್ಲಿ ಅವರ ಬಹುಸಂಖ್ಯಾತ ಮತಗಳನ್ನು ಸಂಗ್ರಹಿಸುವುದಕ್ಕೆ ಅವರು ಅಸ್ತ್ರವನ್ನಾಗಿ ಬಳಸ್ತಾ ಇದ್ದಾರೆ, ಇಸ್ಲಾಂ ವಿರೋಧವನ್ನು. ಅದೇ ಅವರ ಪ್ರಬಲ ಅಸ್ತ್ರ. ಈ ಅಸ್ತ್ರವನ್ನು ಬಿಟ್ಟುಬಿಟ್ರೆ ಇಲ್ಲೇನಾಗುತ್ತೇನೋ. ಈ ಅಸ್ತ್ರವನ್ನು ಬಳಸಿದರೆ ವಿದೇಶದಲ್ಲಿ ಇನ್ನಷ್ಟು ಸಮಸ್ಯೆ ಪ್ರಾರಂಭ ಆಗುತ್ತೆ. ಇನ್ನೂ ಸ್ವಲ್ಪ ಮೇಲೋದ್ರೆ ಇಸ್ಲಾಮಿಕ್ ರಾಷ್ಟ್ರಗಳು ಭಾರತದ ಪ್ರಧಾನಿ ಯಾರು ಬರೋದೇ ಬೇಡ ಅನ್ನೋ ಸ್ಥಿತಿ ಬರ್ಬೋದು. ಇವರೇನು ಮುಸ್ಲಿಮಿಗೆ ವ್ಯಾಪಾರ ನಿಷೇಧ ಮಾಡಿದ್ರಲ್ಲ, ಅದೇ ರೀತಿಯ ವ್ಯಾಪಾರ ನಿಷೇಧ ಕೊಲ್ಲಿ ರಾಷ್ಟ್ರಗಳಲ್ಲಿ ಬರೋ ಚಾನ್ಸಸ್ ಇದೆ. ಸೊ ಈಗಾಗಲೇ ಭಾರತದ ವಸ್ತುಗಳನ್ನು ರಿಜೆಕ್ಟ್ ಮಾಡೋದು ಮತ್ತು ಬಹಿಷ್ಕಾರ ಮಾಡೋದು ನಡೀತಾ ಇದೆ. ಇದರ ಸಫರ್ ಆಗ್ತಾ ಇರುವವರು ಮೋದಿಗೆ ತುಂಬ ಹತ್ತಿರವಾಗಿರುವ ಅದಾನಿ ಮತ್ತು ಅಂಬಾನಿ. ಯಾಕಂದರೆ ಅವರ ಬಿಸ್ನೆಸ್ ಎಲ್ಲ ಇರುವುದು ಕೊಲ್ಲಿ ರಾಷ್ಟ್ರಗಳು, ಅವರಿಗೆ ಹೆಚ್ಚು ಆತಂಕ ಆಗಿದೆ ಅಂತ ಕಾಣುತ್ತೆ. ಸೊ ಸ್ನೇಹಿತರು ಎಲ್ಲಿ ಕೇಳಬೇಕಲ್ವ. ಸೊ ಆ ಸ್ನೇಹಿತರು ಕೇಳಬಿಟ್ಟು ಕ್ಲಾರಿಫಿಕೇಶನ್ನು ಅದು ಇದು ಕೊಡಲಾಗಿದೆ. ಆದರೆ ಅವರು ಈಗ ಬ್ಯಾಲೆನ್ಸಿಂಗ್ ಆ್ಯಕ್ಟ್, ಸಮತೋಲನವನ್ನು ಕಾದುಕೊಳ್ಳುವುದು ಮತ್ತು ತಮ್ಮ ದೇಶದ ಈ ವೋಟ್ ಬ್ಯಾಂಕನ್ನು ಅದಕ್ಕೆ ಎರಡು ರೀತಿ ಮಾಡಬೇಕು ಅಂತ ಹೊರಟಿದ್ದಾರೆ. ಒಂದು, ದೇಶದ ಒಳಗಡೆ ಮಣ್ಣಾಕ್ಸೋದು, ದೇಶದ ಒಳಗಡೆ ಮಸೀದಿ ಇದನ್ನು ಮಾಡಿಸೋದು. ಕಾರ್ಯಕರ್ತ ಅದು ಬಂದ್ಬಿಟ್ರೆ ವಿದೇಶಿ ಇವರುಗಳು ನಮಗೆ ಸಂಬಂಧನೇ ಇಲ್ಲ, ಯಾರು ತಲೆ ಕೆಟ್ಟವ್ರು ಮಾಡ್ತಾರೆ, ಅದು ಸರ್ಕಾರದ ಅಭಿಪ್ರಾಯ ಇಲ್ಲ. ನಾವು ವಿ ಆರ್ ಸೆಕ್ಯುಲರ್. ಭಾರತದಲ್ಲಿ ನಮ್ಮ ಆಡಳಿತದಲ್ಲಿ ಎಲ್ಲ ಧರ್ಮಗಳು ಒಂದೇ, ಯಾವ ಧರ್ಮಕ್ಕೆ ಅವಮಾನ ಮಾಡಿದರೂ ನಾವು ಸುಮ್ಮನೆ ಇರೋಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಇಶ್ಯೂ ಮಾಡ್ಬಿಡೋದು. ಇಲ್ಲಿ ಇವ್ರು ನಿಯಂತ್ರಿಸದೆ ಬೀದಿ ಬಿಡೋದು. ಇವ್ರು ಕೇಸರಿ ಶಾಲೆ ಹಾಕೊಂಡು ಅಲ್ಲಿ ಇಲ್ಲಿ ಹೋಗೋದು ಬರೋದು, ಬೆಂಕಿ ಹಚ್ಚೋದು, ಈ ಕೆಲಸ ಮಾಡ್ತಾ ಹೋಗೋದು. ಸೊ ಈ ಒಂದು ಕೆಲಸವನ್ನು ಮಾಡೋಕೆ, ಈ ಒಂದು ಬ್ಯಾಲೆನ್ಸಿಂಗ್ ಆ್ಯಕ್ಟ್ ಮಾಡೋಕ್ಕೆ ಹೊರಟಿದ್ರು. ಬಟ್ ಈಗ ವಿಶ್ವಕ್ಕೆ ಅರ್ಥ ಆಗ್ತಾ ಇದೆ ಭಾರತದ ಇವತ್ತಿನ ಸರ್ಕಾರ ಯಾವ ರೀತಿ ಇದೆ. ಈಗಾಗಲೇ ಭಾರತದಲ್ಲಿ ಕೋಮುವಾದಿ ಸರ್ಕಾರ ಬಂದಿದೆ ಅನ್ನುವುದು ವಿಶ್ವದ ಎಲ್ಲ ಮಾಧ್ಯಮಗಳು ಮಾತನಾಡ್ತಾರೆ. ಸಫ್ರನ್ ಪಾರ್ಟಿ ಅಂತಾನೆ, ಕೇಸರಿ ಪಕ್ಷ ಅಂತಾನೆ ಕರೀತಾರೆ, ಬಲಪಂಥೀಯ ಪಕ್ಷ ಅಂತ ಕರೀತಾರೆ, ಮುಸ್ಲಿಂ ವಿರೋಧಿ ಪಕ್ಷ ಅಂತ ಕರೀತಾರೆ. ಹೀಗೆ ಎಲ್ಲ ರೀತಿಯಲ್ಲೂ ಕರೆಯಲಾಗ್ತಾ ಇದೆ. ಈ ಬ್ಯಾಲೆನ್ಸಿಂಗ್ ಆ್ಯಕ್ಟಿಗೆ ವರ್ಕ್ ಆಗುವ ಚಾನ್ಸಸ್ಸು ನನಗೆ ಕಾಣ್ತಾ ಇಲ್ಲ. ಆದರೆ ಬಿ ಜೆ ಪಿಗೆ ಈ ಬ್ಯಾಲೆನ್ಸಿಂಗ್ ಆ್ಯಕ್ಟ್ ಅನಿವಾರ್ಯ ಆಗಿದೆ. ಸರ್ಕಾರವಾಗಿ ಒಂದು ಮುಖ, ಪಕ್ಷವಾಗಿ ಇನ್ನೊಂದು ಮುಖ. ಪಕ್ಷದ ಮುಖವನ್ನು ಭಾರತೀಯರಿಗೆ ತೋರಿಸೋದು ಮತ್ತು ಸರ್ಕಾರದ ಮುಖವನ್ನು ಭಾಳ ಡಿಫ್ರೆಂಟ್ ಆದ್ದು. ವಿದೇಶಕ್ಕೆ ಹೋದರೆ ಗಾಂಧಿ ಮಾತಾಡೋದು, ಮೋದಿಯವರು ಮಾಡ್ತಾರೆ. ಇಲ್ಲಿ ಬಂದರೆ ಗೋಡ್ಸೆ ಯಾರ ಅಭಿಮಾನಿಗಳಿದ್ದಾರೆ ಅವರಿಗೆ ಎತ್ತು ಕಟ್ಟೋದು. ಗೋಡ್ಸೆ ಅಭಿಮಾನಿಗಳು ಇಲ್ಲಿ ಗೋಡ್ಸೆ ದೇವಸ್ಥಾನ ಕಟ್ಟಿಸೋದು. ಈಗ ಮೊನ್ನೆ ನೋಡಿದೆ ಯಾರೋ ದಕ್ಷಿಣ ಕನ್ನಡ ಜಿಲ್ಲೆ ಯಾವುದೋ ರಸ್ತೆಗೆ ನಾಥುರಾಮ್ ಗೋಡ್ಸೆ ರಸ್ತೆ ಅಂತ ಹೆಸರಿಟ್ಟಿದ್ದಾರೆ. ಇಂಥದ್ದು ಮಾಡಿಸೋದು. ಆದರೆ ಈ ನಾಟಕ ದ್ವಿಮುಖ ನೀತಿ ಎಲ್ಲ ಸಂದರ್ಭದಲ್ಲೂ ನಡೆಯಲ್ಲ ಅಂತ ನಾನು ಹೇಳೋದಕ್ಕೆ ಎನಿವೆ, ನಿಜವಾದ ಅರ್ಥದಲ್ಲಿ ಮೋದಿ ಸರ್ಕಾರ ಇವತ್ತು ಇಕ್ಕಟ್ಟಿನಲ್ಲಿದೆ. ನಾನು ಮೂರನೇ ವಿಚಾರ ತೆಗೆದುಕೊಂಡಿದ್ದು ಅಫ್ಘಾನಿಸ್ತಾನಕ್ಕೆ ಸಂಬಂಧಪಟ್ಟಿದ್ದು. ಇದು ಬಹಳ ಮುಖ್ಯವಾದ್ದು. ಭಾರತದ ಹಿರಿಯ ಅಧಿಕಾರಿಯೊಬ್ಬರು ಕಳೆದ ವಾರ ಅಫ್ಘಾನಿಸ್ತಾನಕ್ಕೆ ಭೇಟಿ ನೀಡಿದರು.
ಯಾಕೆಂದರೆ ತಾಲಿಬಾನ್ ಸರ್ಕಾರ ಬಂದ ಮೇಲೆ ಭಾರತ ರಾಜತಾಂತ್ರಿಕ ಸಂಬಂಧವನ್ನು ಇಟ್ಕೊಂಡಿರಲಿಲ್ಲ. ಅಫ್ಘಾನಿಸ್ತಾನದಲ್ಲಿ ಕಾಬೂಲ್ನಲ್ಲಿದ್ದಂಥ ಭಾರತ ರಾಯಭಾರಿ ಕಚೇರಿಯನ್ನು ಮುಚ್ಚಲಾಗಿತ್ತು. ಆದರೆ ದೋಹಾದಲ್ಲಿ ಮಾತುಕತೆ ನಡೀತಾ ಇತ್ತು ಭಾರತ. ಯಾಕೆಂದರೆ ಭಾರತ ಬಹಳಷ್ಟು ಇನ್ವೆಸ್ಟ್ಮೆಂಟನ್ನು ಮಾಡಿದೆ, ಅವ್ರು ಹಾಗೆ ಕೈ ಬಿಡೋಕ್ಕಾಗಲ್ಲ. ಬಟ್ ಸ್ಟ್ರಾಟಜಿಕಲಿ ಕೂಡ ಅಫ್ಘಾನಿಸ್ತಾನ ನಮ್ಮ ಜೊತೆಗಿದ್ರೆ ಸೇಫ್, ಬಟ್ ಅದು ಕಾಣ್ತಾ ಇದೆ. ಸೊ ಏನು ನೀವಾಗ ಹೋಗಿ ಬಂದ ಮೇಲೆ ಅದು ಕಾಣ್ತಾ ಇದೆ. ಅದರ ಜೊತೆಗೆ ಅಫ್ಘಾನಿಸ್ತಾನದ ರಕ್ಷಣಾ ಸಚಿವರು ಒಂದು ಸಂದರ್ಶನವನ್ನು ಕೊಟ್ಟಿದ್ದು ಬಹಳ ಮುಖ್ಯವಾದ. ಅವರು ಕೆಲವು ಮಾತುಗಳನ್ನು ಹೇಳಿದ್ದಾರೆ. ಅವರು ಮುಲ್ಲಾ ಯಾಕೂಬ್ ಅಂತ ಅಫ್ಘಾನಿಸ್ತಾನದ ರಕ್ಷಣಾ ಸಚಿವರು, ಅವರು ಮುಲ್ಲಾ ಉಮರ್ ಅಂತ ಏನಿದ್ರು ಈ ತಾಲಿಬಾನ್ ಸಂಸ್ಥಾಪಕ ಅವ್ರ ಮಗ, ಅವರು ಪವರ್ಫುಲ್ ರಕ್ಷಣಾ ಸಚಿವರು ಅಂತ ಹೇಳಲಾಗ್ತಾ ಇದೆ. ಅವರು ಕೆಲವು ಮಾತುಗಳನ್ನು ಹೇಳಿದ್ದಾರೆ. ಭಾರತ ಕಷ್ಟದ ಸಂದರ್ಭದಲ್ಲಿ ಸಹಾಯ ಮಾಡಿದ್ದಕ್ಕೆ ಅವರು ಶ್ಲಾಘನೆಯನ್ನು ಮಾಡಿದ್ದಾರೆ. ಅದ್ರ ಜೊತೆಗೆ ಬಹಳ ಭಾರತದ ಜೊತೆ ಮಿಲಿಟರಿ ಸಂಬಂಧವನ್ನು ಪುನರ್ಸ್ಥಾಪಿಸುವ ಬಗ್ಗೆ, ಅಂದರೆ ಅಫ್ಘಾನಿಸ್ತಾನದ ಸೈನ್ಯವನ್ನು ತರಬೇತಿಗಾಗಿ ಭಾರತಕ್ಕೆ ಕಳಿಸುವುದಕ್ಕೆ ನಾವು ಸಿದ್ಧ ಇದ್ದೀವಿ. ಅದಕ್ಕೂ ಮೊದಲು ನಮ್ಮ ರಾಯಭಾರಿ ಕಚೇರಿಗಳು ಓಪನ್ ಆಗಬೇಕು. ಭಾರತದಲ್ಲಿರೋ ಅಫ್ಘಾನಿಸ್ತಾನ ರಾಯಭಾರಿ ಕಚೇರಿಯಲ್ಲಿ ಹಳೆ ಸರ್ಕಾರಕ್ಕೆ ಸಂಬಂಧಪಟ್ಟವರಿದ್ದಾರೆ, ಅವ್ರನ್ನ ಹೊರಗಾಕ್ಬಿಟ್ಟು ನಮ್ಮವ್ರು ಹೋಗಬೇಕು. ಅದಾದ ಮೇಲೆ ಇದು ಆಗಬಹುದು ಅನ್ನೋ ಮಾತನಾಡಿಬಿಟ್ಟಿದ್ದಾರೆ. ಇದು ಪಾಕಿಸ್ತಾನಕ್ಕೆ ತೀವ್ರ ಸಂಕಟವನ್ನು, ಆತಂಕವನ್ನು ಮಾಡಿದೆ. 20 ವರ್ಷಗಳ ಕಾಲ ನಾವು ತಾಲಿಬಾನ್ ಬೆಳೆಸಿದ್ವಿ, ಈಗ ನಮ್ಮ ಗೂಟ ಹೊಡೆದ್ಬಿಟ್ಟು ಭಾರತದ ಜೊತೆ ಹೋಗ್ತಿದ್ದಾರೆ ಅಂತ ಇಡೀ ಪಾಕಿಸ್ತಾನ ಮಾಧ್ಯಮದಲ್ಲಿ ಈ ಬಗ್ಗೆ ಚರ್ಚೆ ನಡೀತಾ ಇದೆ, ಆತಂಕ ಇದೆ. ಸೊ ಆದರೆ ಭಾರತಕ್ಕೆ ಪಾಕಿಸ್ತಾನ ಸ್ಟ್ರಾಟಜಿಕ್ ಆದ ಒಂದು ದೇಶ ಆಗಿರುವುದರಿಂದ ನಾವು ಅವ್ರ ಜೊತೆ ಸಂಬಂಧವನ್ನು ಇಟ್ಕೋಬೇಕಾಗಿದೆ. ಅದರ ಜೊತೆಗೆ ಯಾರೇ ಇರಲಿ ಅಲ್ಲಿ ನಮ್ಮ ಪ್ರಾಜೆಕ್ಟ್ಗಳೇನು ಅರ್ಧಕ್ಕೆ ನಿಂತ ಪ್ರಾಜೆಕ್ಟ್ಗಳು ಅದನ್ನೆಲ್ಲ ಮುಂದುವರಿಸಬೇಕಾದ ಅನಿವಾರ್ಯತೆ ಇದೆ. ಅದನ್ನೇ ಕೂಡ ಅಫ್ಘಾನಿಸ್ತಾನದ ಈ ಆಡಳಿತ ಹೇಳಿದೆ, ನೀವು ಯಾವ ಪ್ರಾಜೆಕ್ಟ್ ಮಾಡಿದ್ರೆ ಅದು ಮುಂದುವರಿಸಿ ಅಂತ. ಎನಿವೆ, ಅಫ್ಘಾನಿಸ್ತಾನ ಮತ್ತು ಭಾರತದ ನಡುವಿನ ಸಂಬಂಧ ಈಗ ಇನ್ನೊಂದು ಎತ್ತರಕ್ಕೆ ಏರ್ತಾ ಇದೆ ಅಂತ ಹೇಳ್ತಾ ಇವತ್ತಿನ ಈ ಪ್ರೈಮ್ ನ್ಯೂಸನ್ನು ಮುಗಿಸ್ತೀನಿ. ನಾಳೆ ಮತ್ತೆ ತಮ್ಮ ಜೊತೆ ಭೇಟಿ ಮಾಡ್ತೀನಿ. ಪ್ರಿಯ ಸ್ನೇಹಿತರೆ, ನನ್ನ ಈ ಯೂಟ್ಯೂಬ್ ಚಾನಲನ್ನು ತಾವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಾಧ್ಯ ಆದರೆ ಸಪೋರ್ಟ್ ಮಾಡಿ. ನೀವು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡುವುದು ಕೂಡ ನನಗೆ ಬೆಂಬಲ ನೀಡದಂತೆ. ಸೊ ಅದರಂತೆ ತಾವು ಬೆಂಬಲ ನನಗೆ ಬೇರೆ ರೀತಿ ನೀಡಿದರೂ ಕೂಡ ನಾನು ತಮ್ಮ ಕೃತಜ್ಞನಾಗಿರ್ತೀನಿ. ಈಗಾಗಲೇ ನನಗೆ ಬೆಂಬಲ ನೀಡದವರಿಗೆ ನಾನು ಕೃತಜ್ಞನಾಗಿದ್ದೇನೆ. ಎಲ್ಲರಿಗೂ ಶುಭರಾತ್ರಿ. ಮತ್ತೆ ನಾಳೆ ಭೇಟಿ ಮಾಡೋಣ. ನಮಸ್ಕಾರ.